8ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 6 ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಭಾಗ 1 ವಿದ್ಯಾರ್ಥಿಗಳೇ, ಭಾಗ 1ರಲ್ಲಿ ನಾವು ಈಗ ಸಂರಕ್ಷಣೆ ಎಂದರೇನು, ಸಂರಕ್ಷಣೆಯ ವ್ಯಾಖ್ಯಾನ, ಅರಣ್ಯ ನಾಶಕ್ಕೆ ಪ್ರಮುಖವಾದ ಕಾರಣಗಳು ಯಾವುವು, ಅರಣ್ಯ ನಾಶದಿಂದ ಆಗುತ್ತಿರುವಂತಹ ಪರಿಣಾಮಗಳು ಯಾವುವು, ಅರಣ್ಯಗಳು ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂತಹ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಧ್ಯಾಯ 6 ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ. ಮಕ್ಕಳೇ, ನಿಮಗೀಗಾಗಲೇ ಸಸ್ಯಗಳು ಮತ್ತು ಪ್ರಾಣಿಗಳು ಇವು ಪ್ರಮುಖವಾದಂತಹ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ ಎಂದು ತಿಳಿದಿದೆ ಅಲ್ಲವೇ? ಇಂತಹ ನೈಸರ್ಗಿಕ ಸಂಪನ್ಮೂಲಗಳಾದ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಎಂಬುದನ್ನು ಈ ಅಧ್ಯಾಯದಲ್ಲಿ ತಿಳಿಯೋಣ. ಈ ಅಧ್ಯಾಯದಲ್ಲಿ ಕಲಿಯುವಂತಹ ಕಲಿಕಾಂಶಗಳ ಬಗ್ಗೆ ನಾವು ಮೊದಲು ತಿಳಿಯೋಣ. ಸಂರಕ್ಷಣೆಯ ಅರ್ಥ ಮತ್ತು ವ್ಯಾಖ್ಯಾನ, ಅರಣ್ಯ ನಾಶ ಮತ್ತು ಅದಕ್ಕೆ ಕಾರಣಗಳ ಅಧ್ಯಯನ, ಅರಣ್ಯ ನಾಶದ ಪರಿಣಾಮಗಳು, ಬರಗಾಲ, ಮಣ್ಣಿನ ಸವಕಳಿ, ಮರುಭೂಮೀಕರಣ, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮತ್ತು ವಿಧಾನಗಳ ಬಗ್ಗೆ ತಿಳಿಯುವಿಕೆ, ಮೀಸಲು ಜೀವಗೋಳ, ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು, ಸ್ಥಳೀಯ ಪ್ರಭೇದಗಳು, ವನ್ಯಜೀವಿಧಾಮ, ರಾಷ್ಟ್ರೀಯ ಉದ್ಯಾನವನಗಳು, ಕೆಂಪು ದತ್ತಾಂಶ ಪುಸ್ತಕ, ಕಾಗದದ ಮರುಚಕ್ರೀಕರಣ, ಮರು ಅರಣ್ಯೀಕರಣಗಳ ಬಗ್ಗೆ ತಿಳಿದುಕೊಳ್ಳುವಿರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಎಂದಾದರೂ ಅರಣ್ಯ ಅಥವಾ ಕಾಡಿಗೆ ಭೇಟಿ ನೀಡಿದ್ದೀರಾ? ಯಾವುದಾದರೂ ಪ್ರಾಣಿ ಸಂಗ್ರಹಾಲಯ, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿಧಾಮ ಅಥವಾ ಮೀಸಲು ಜೀವಿಗೋಳಗಳನ್ನು ನೀವು ನೋಡಿದ್ದೀರಾ? ಹಾಗಾದರೆ ಇವುಗಳನ್ನು ಮಾಡುವಂತಹ ಉದ್ದೇಶವೇನು ಎಂದು ನಿಮಗೆ ತಿಳಿದಿದೆಯೇ? ಕರ್ನಾಟಕದಲ್ಲಿರುವ ಯಾವುದಾದರೂ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ವನ್ಯಜೀವಿಧಾಮಗಳನ್ನು ನೀವು ಹೆಸರಿಸುವಿರಾ? ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಅಸ್ಸಾಂನಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಚಿತ್ರದಲ್ಲಿ ನೀವು ಕಾಣುವಂತಹ ಘೇಂಡಾಮೃಗ, ಇದಕ್ಕಾಗಿಯೇ ಇಲ್ಲಿ ಇವುಗಳನ್ನು ಸಂರಕ್ಷಿಸಲಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಹಾಗೆಯೇ ಗ್ರೇಟ್ ನಿಕೋಬಾರ್ ಮೀಸಲು ಜೀವಿಗೋಳ, ಈ ಚಿತ್ರವನ್ನು ಕೂಡ ಗಮನಿಸಿ. ಮಕ್ಕಳೇ, ಹಾಗೆಯೇ ಹುಲಿಗಳನ್ನು ಸಂರಕ್ಷಣೆ ಮಾಡುವಂತಹ ಮಧ್ಯಪ್ರದೇಶದಲ್ಲಿರುವಂತಹ ಕನ್ಹಾ ಹುಲಿ ಅಭಯಾರಣ್ಯ ನೋಡಿ ಮಕ್ಕಳೇ. ಹೀಗೆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಾಷ್ಟ್ರೀಯ ಉದ್ಯಾನವನ ಮತ್ತು ಅಭಯಾರಣ್ಯಗಳನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ನಿಮಗೆ ತಿಳಿಯುತ್ತಲ್ಲವೇ? ಹಾಗೆಯೇ ಮತ್ತೊಂದು ವನ್ಯಜೀವಿಧಾಮ ಗಮನಿಸಿ. ಮಣಿಪುರದಲ್ಲಿರುವಂತಹ ಲಾಕ್ಚೋ ವನ್ಯಜೀವಿಧಾಮ. ಹೀಗೆ ರಾಷ್ಟ್ರೀಯ ಉದ್ಯಾನವನ, ಮೀಸಲು ಜೀವಿಗೋಳ ಪ್ರದೇಶಗಳು, ಅಭಯಾರಣ್ಯ ಇವೆಲ್ಲದರ ಪ್ರಮುಖ ಉದ್ದೇಶವೆಂದರೆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವುದು. ಹಾಗೆಯೇ ರಂಗನತಿಟ್ಟು ಇದು ಏತಕ್ಕೆ ಪ್ರಸಿದ್ಧಿ ಎಂದು ನಿಮಗೆ ತಿಳಿದಿದೆ ಅಲ್ಲವೇ? ಇದು ಒಂದು
ಪಕ್ಷಿಧಾಮವಾಗಿದೆ. ಹಾಗೆಯೇ ಬಂಡೀಪುರ ಅಭಯಾರಣ್ಯ ಹುಲಿಗಳಿಗಾಗಿ ಮೀಸಲಾಗಿರುವಂತಹ, ಹುಲಿಗಳನ್ನು ಸಂರಕ್ಷಿಸುವಂತಹ ಒಂದು ಅಭಯಾರಣ್ಯ ಬಂಡೀಪುರ. ಆನೆಗಳನ್ನು ಸಂರಕ್ಷಿಸುವಂತಹ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ. ಹಾಗೆಯೇ ಹುಲಿಗಳನ್ನು ಸಂರಕ್ಷಿಸುವಂತಹ ದಾಂಡೇಲಿ ಅಭಯಾರಣ್ಯ. ಹುಲಿ ಮತ್ತು ಸಿಂಹಗಳನ್ನು ಸಂರಕ್ಷಿಸುವಂತಹ ತಾವರೆಕೊಪ್ಪ ಅಭಯಾರಣ್ಯ. ಹಾಗೆಯೇ ಬ್ಲ್ಯಾಕ್ ಬಕ್ಸ್ ರಾಣೆಬೆನ್ನೂರಿನಲ್ಲಿರುವಂತಹ ಒಂದು ಉದ್ಯಾನವನ. ವಿದ್ಯಾರ್ಥಿಗಳೇ, ಮಾನವ ಇತ್ತೀಚಿನ ವರ್ಷಗಳಲ್ಲಿ ತನ್ನ ಅನೇಕ ಚಟುವಟಿಕೆಗಳಿಗಾಗಿ ಮುಖ್ಯ ಸಂಪನ್ಮೂಲಗಳಾದಂತಹ ಅರಣ್ಯಗಳನ್ನು ನಾಶ ಮಾಡುತ್ತಿದ್ದಾನೆ. ಭೂಮಿಯ ಮೇಲೆ ನಿಮಗೆ ತಿಳಿದಿರುವಂತೆ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳು ಕಂಡುಬರುತ್ತವೆ. ಇವು ಮನುಕುಲದ ಕ್ಷೇಮಕ್ಕೆ ಮತ್ತು ಉಳಿವಿಗೆ ಅವಶ್ಯವಾಗಿವೆ. ಇಂದು ಇಂತಹ ಜೀವಿಗಳ ಉಳಿಯುವಿಕೆಗೆ ಎದುರಾದಂತಹ ಬಹುದೊಡ್ಡ ಅಪಾಯವೆಂದರೆ ಅರಣ್ಯನಾಶ. ಬಗೆ ಬಗೆಯ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವುದು ಕಂಡುಬರುವುದು ಅರಣ್ಯದಲ್ಲಿ ಅಲ್ಲವೇ ಮಕ್ಕಳೇ? ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯನಾಶ ಹೆಚ್ಚಾಗುತ್ತಿರುವುದರಿಂದ ಇಂತಹ ಸಸ್ಯ ಮತ್ತು ಪ್ರಾಣಿಗಳ ಒಂದು ಉಳಿಯುವಿಕೆಗೆ ದೊಡ್ಡದಾದಂತಹ ಒಂದು ಸಮಸ್ಯೆ ಎದುರಾಗಿದೆ. ಹೀಗೆ ಈ ಜೀವಿಗಳ ಉಳಿಯುವಿಕೆಗೆ ಎದುರಾದಂತಹ ಬಹುದೊಡ್ಡ ಅಪಾಯವೆಂದರೆ ಅರಣ್ಯನಾಶ. ಅರಣ್ಯಗಳಲ್ಲಿರುವಂತಹ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದೇ ನಾವು ಅರಣ್ಯನಾಶ ಎಂದು ತಿಳಿದಿದ್ದೇವೆ. ಅಷ್ಟೇ ಅಲ್ಲದೆ ಇನ್ನು ಅನೇಕ ಕೆಲವು ಉದ್ದೇಶಗಳಿಗಾಗಿ ಅರಣ್ಯದಲ್ಲಿರುವಂತಹ ಮರಗಳನ್ನು ಕಡಿಯಲಾಗುತ್ತದೆ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಕಾಳ್ಗಿಚ್ಚು ಹೇಗೆ ಹಬ್ಬುತ್ತಿದೆ, ಅರಣ್ಯನಾಶದಿಂದಾಗಿ ಹೇಗೆ ಭೂಮಿ ಸವಕಳಿ ಉಂಟಾಗಿ ಮರುಭೂಮೀಕರಣ ಉಂಟಾಗಿರುವುದನ್ನು ನಾವು ನೋಡುತ್ತಿದ್ದೇವೆ ಅಲ್ಲವೇ? ಹಾಗಾದರೆ ಮಾನವ ಯಾವ ಉದ್ದೇಶಗಳಿಗಾಗಿ ಮರಗಳನ್ನು ಕಡಿಯುತ್ತಿದ್ದಾನೆ? ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು. ಅಂದರೆ ನಮಗೆ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆಯನ್ನು ಕೃಷಿಯಲ್ಲಿ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಇದಕ್ಕಾಗಿ ಅರಣ್ಯವನ್ನು ನಾಶ ಮಾಡಿ ಆ ಭೂಮಿಯನ್ನು ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು ಮರಗಳನ್ನು ಕಡಿಯಲಾಗುತ್ತಿದೆ. ಹಾಗೆಯೇ ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ಕಟ್ಟಲು ಅರಣ್ಯಗಳನ್ನು ನಾಶ ಮಾಡಿ ಆ ಜಾಗದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಕಟ್ಟಲು ಸಹ ಮರಗಳನ್ನು ಅಥವಾ ಅರಣ್ಯಗಳನ್ನು ನಾಶ ಮಾಡಲಾಗುತ್ತಿದೆ. ಹಾಗೆಯೇ ಪೀಠೋಪಕರಣಗಳ ತಯಾರಿಸಲು ಅಥವಾ ಉರುವಲಾಗಿ ಉಪಯೋಗಿಸಲು ಸಹ ಅರಣ್ಯನಾಶಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ನೈಸರ್ಗಿಕ ಕಾರಣಗಳಾದಂತಹ ಕಾಡ್ಗಿಚ್ಚು ಮತ್ತು ತೀವ್ರತರದ ಬರಗಾಲಗಳು ಸಹ ಅರಣ್ಯನಾಶಕ್ಕೆ ಪ್ರಮುಖವಾದಂತಹ ಕಾರಣಗಳಾಗಿವೆ. ಹಾಗಾದರೆ ಅರಣ್ಯನಾಶ ಎಂದರೇನು? ಅರಣ್ಯಗಳಲ್ಲಿರುವ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದೇ ಅರಣ್ಯನಾಶ ಎಂದು ತಿಳಿಯಿತಲ್ಲವೇ? ಹಾಗೆಯೇ ಅರಣ್ಯನಾಶಕ್ಕೆ ಪ್ರಮುಖ ಕಾರಣಗಳೇನು ಎಂಬುದನ್ನು ತಿಳಿದುಕೊಂಡಿರಲ್ಲವ ಮಕ್ಕಳೇ?
ಮಕ್ಕಳೇ, ಈ ಚಿತ್ರಣವನ್ನು ವೀಕ್ಷಿಸಿ. ದಾಂಡೇಲಿ ಅಭಯಾರಣ್ಯ. ವನ್ಯಜೀವಿಗಳು ವಾಸಿಸುವಂತಹ ನೈಸರ್ಗಿಕ ತಾಣ ಅಭಯಾರಣ್ಯಗಳು. ಹಾರ್ನ್ಬಿಲ್ ಪಕ್ಷಿ. ವಿದ್ಯಾರ್ಥಿಗಳೇ, ವನ್ಯಜೀವಿಗಳನ್ನು ಸಂರಕ್ಷಿಸುವ ನಮ್ಮ ಕರ್ನಾಟಕದಲ್ಲಿರುವಂತಹ ಮತ್ತೊಂದು ಅಭಯಾರಣ್ಯ ಬಂಡೀಪುರ ಅಭಯಾರಣ್ಯ ವೀಕ್ಷಿಸಿ. ಎಷ್ಟೊಂದು ವೈವಿಧ್ಯಮಯವಾದಂತಹ ಜೀವಿಗಳು ಈ ಭೂಮಿಯ ಮೇಲೆ ಇವೆ ಅಲ್ಲವೇ ಮಕ್ಕಳೇ? ಇಂತಹ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾದ ಸಸ್ಯಗಳು ಹಾಗೂ ಪ್ರಾಣಿಗಳನ್ನು ಸಂರಕ್ಷಿಸುವುದು ಅತಿ ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳೇ, ಹುಲಿಗಳಿಗಾಗೇ ಮೀಸಲಾಗಿರುವಂತಹ ಮಧ್ಯಪ್ರದೇಶದ ಕಾನ್ಹಾ ನ್ಯಾಷನಲ್ ಪಾರ್ಕ್ ವೀಕ್ಷಿಸಿ. ಚುಕ್ಕೆ ಜಿಂಕೆ, ಜಾಕಲ್, ಬಂಗಾಲ ಹುಲಿ, ಗೂಬೆ, ಪೀಫೋಲ್. ಎಷ್ಟು ವೈವಿಧ್ಯತೆಯಿಂದ ಕೂಡಿದಂತಹ ವನ್ಯಜೀವಿಗಳಿವೆ. ಲಂಗೂರ್ಗಳು, ಅರಣ್ಯಗಳನ್ನು ನಾಶ ಮಾಡಿದರೆ ಇಂತಹ ಅಮೂಲ್ಯವಾದ ಸಂಪನ್ಮೂಲಗಳಾದಂತಹ ವನ್ಯಜೀವಿಗಳು ಸಹ ನಾಶವಾಗುತ್ತವೆ. ಆದ್ದರಿಂದ ಅರಣ್ಯಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆಯು ಜೊತೆಯಲ್ಲಿಯೇ ಸಾಗಬೇಕು. ವಿದ್ಯಾರ್ಥಿಗಳೇ, ಅಸ್ಸಾಂನಲ್ಲಿರುವಂತಹ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು ವೀಕ್ಷಿಸಿ. ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಘೇಂಡಾಮೃಗಗಳನ್ನು ರಕ್ಷಣೆ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಅರಣ್ಯ ನಾಶದ ಪರಿಣಾಮಗಳ ಬಗ್ಗೆ ತಿಳಿಯೋಣ. ಅರಣ್ಯ ನಾಶದಿಂದ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣ ಹೆಚ್ಚುತ್ತದೆ. ಅರಣ್ಯ ನಾಶದಿಂದಾಗಿ ಭೂಮಿಯ ಉಷ್ಣತೆ ಹೆಚ್ಚಾಗುತ್ತದೆ. ಹಾಗೆಯೇ ಅರಣ್ಯ ನಾಶದಿಂದ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತದೆ. ಅರಣ್ಯಗಳು ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು
ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ಹೀರಿಕೊಂಡು ದ್ಯುತಿಸಂಶ್ಲೇಷಣೆಯ ಮೂಲಕ ಆಹಾರವನ್ನು ತಯಾರು ಮಾಡುವುದರೊಂದಿಗೆ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಮಾಡುತ್ತವೆ. ಆದರೆ ಅರಣ್ಯನಾಶದಿಂದಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತದೆ. ಇದರಿಂದ ಭೂತಾಪ ಹೆಚ್ಚಾಗುತ್ತದೆ. ಹಾಗೆಯೇ ಅರಣ್ಯನಾಶದಿಂದ ಉಂಟಾಗುವ ಪರಿಣಾಮಗಳಲ್ಲಿ ಮತ್ತೊಂದು ಎಂದರೆ ಅಂತರ್ಜಲದ ಮಟ್ಟ ಕುಸಿಯುತ್ತದೆ. ಅರಣ್ಯಗಳು ಆಳವಾಗಿ ಬೇರುಗಳನ್ನು ಭೂಮಿಯೊಳಗೆ ಇಳಿದು ಅಂತರ್ಜಲದ ಮಟ್ಟವನ್ನು ಹಿಡಿದಿಟ್ಟುಕೊಂಡಿರುತ್ತವೆ. ಆದರೆ ಅರಣ್ಯನಾಶದಿಂದಾಗಿ ಈ ಅಂತರ್ಜಲದ ಮಟ್ಟವೂ ಸಹ ಕಡಿಮೆಯಾಗುತ್ತದೆ. ಹಾಗೆಯೇ ಅರಣ್ಯನಾಶದಿಂದಾಗುವಂತಹ ಮತ್ತೊಂದು ಪರಿಣಾಮವೆಂದರೆ ಪರಿಸರದ ಸಮತೋಲನ ಹಾಳಾಗುತ್ತದೆ. ವಿದ್ಯಾರ್ಥಿಗಳೇ, ಯಾವಾಗಲೂ ಸಹ ಪರಿಸರದಲ್ಲಿ ಜೀವಿಗಳ ನಡುವೆ ಆಹಾರಕ್ಕಾಗಿ ಆಂತರಿಕ ಸಂಬಂಧ ಇರುತ್ತದೆ. ಇದನ್ನು ನಾವು ಆಹಾರ ಸರಪಳಿ ಎಂದು ಕರೆಯುತ್ತೇವೆ. ಅರಣ್ಯನಾಶದಿಂದಾಗಿ ಅಲ್ಲಿರುವಂತಹ ಜೀವಿಗಳ ನಡುವಿನ ಆಹಾರ ಸರಪಳಿಯ ಕೊಂಡಿ ನಾಶವಾಗುತ್ತದೆ. ಇದರಿಂದ ಜೀವಿಗಳ ಸಂಖ್ಯೆಯಲ್ಲಿ ಏರುಪೇರು ಉಂಟಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಉದಾಹರಣೆ, ಅರಣ್ಯನಾಶದಿಂದಾಗಿ ಮಾಂಸಾಹಾರಿ ಪ್ರಾಣಿಗಳಾದಂತಹ ಹುಲಿ, ಸಿಂಹ, ಚಿರತೆ ಇವು ನಾಶವಾದರೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಸಹ ಹೆಚ್ಚಾಗುತ್ತದೆ. ಇದರಿಂದ ಸಸ್ಯ ಸಂಪತ್ತಿನ ಮೇಲೆ ಹೆಚ್ಚು ಒತ್ತಡ ಉಂಟಾಗಿ ಕ್ರಮೇಣ ಸಸ್ಯ ಸಂಪತ್ತು ಕೂಡ ನಾಶವಾಗುತ್ತದೆ. ಇದರಿಂದ ಆಹಾರ ಸಿಗದೆ ಕ್ರಮೇಣ ಸಸ್ಯಾಹಾರಿ ಪ್ರಾಣಿಗಳು ಸಹ ನಾಶವಾಗುತ್ತವೆ. ಹೀಗೆ ಅರಣ್ಯನಾಶದಿಂದಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಅರಣ್ಯನಾಶದಿಂದ ಉಂಟಾಗುವಂತಹ ಮತ್ತೊಂದು ಪರಿಣಾಮವೆಂದರೆ ಮಳೆಯ ಪ್ರಮಾಣ ಕಡಿಮೆಯಾಗುವುದು. ಕ್ರಮೇಣ ಅರಣ್ಯನಾಶದಿಂದಾಗಿ ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಅರಣ್ಯಗಳಲ್ಲಿ ನಡೆಯುವಂತಹ ಬಾಷ್ಪ ವಿಸರ್ಜನೆಯ ಮೂಲಕ ಮೋಡಗಳು ಉಂಟಾಗಿ ಕ್ರಮೇಣ ಮಳೆಯನ್ನು ತರುತ್ತವೆ. ಅರಣ್ಯನಾಶದಿಂದಾಗಿ ಮಳೆಯೂ ಸಹ ಕಡಿಮೆಯಾಗುತ್ತದೆ. ಅರಣ್ಯನಾಶದಿಂದಾಗುವಂತಹ ಮತ್ತೊಂದು ಪರಿಣಾಮವೆಂದರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಸಾಮರ್ಥ್ಯವು ಕಡಿಮೆಯಾಗುತ್ತದೆ. ಅರಣ್ಯಗಳು ಬೇರುಗಳ ಆಳವಾಗಿ ಇಳಿದು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಅರಣ್ಯನಾಶದಿಂದಾಗಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಸಾಮರ್ಥ್ಯವು ಕಡಿಮೆಯಾಗುತ್ತದೆ. ಅರಣ್ಯನಾಶದಿಂದ ಮೇಲ್ಮಣ್ಣು ನಷ್ಟವಾಗುವುದಕ್ಕೆ ನಾವು ಮಣ್ಣಿನ ಸವಕಳಿ ಎಂದು ಕರೆಯುತ್ತೇವೆ. ಫಲವತ್ತಾದ ಮೇಲ್ಮಣ್ಣು ಅರಣ್ಯನಾಶದಿಂದ ನಷ್ಟವಾದಾಗ ಮಣ್ಣಿನ ಸವಕಳಿಯಿಂದ ಫಲವತ್ತತೆ ಕುಂಠಿತಗೊಳ್ಳುತ್ತದೆ. ನೋಡಿದಲ್ವ ಮಕ್ಕಳೇ, ಅರಣ್ಯನಾಶದಿಂದಾಗಿ ಈ ರೀತಿ ಬೋಳು ನೆಲೆಗಳು ಉಂಟಾಗಿ ಮಣ್ಣನ್ನು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇದರಿಂದ ಮಣ್ಣಿನ ಫಲವತ್ತತೆ ಕುಂಠಿತಗೊಳ್ಳುತ್ತದೆ. ಹಾಗೆಯೇ ಅರಣ್ಯನಾಶದಿಂದಾಗುವಂತಹ ಮತ್ತೊಂದು ಪರಿಣಾಮವೆಂದರೆ ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಮತ್ತು ಬರಗಾಲಗಳು ಹೆಚ್ಚುತ್ತವೆ. ಕಾರಣ ಅರಣ್ಯಗಳು ಪ್ರವಾಹವನ್ನು ತಡೆಯುತ್ತವೆ. ಅರಣ್ಯನಾಶದಿಂದಾಗಿ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಂಡು ಈ ರೀತಿ ಮರುಭೂಮೀಕರಣ ಆಗುವುದರಿಂದ ಬರಗಾಲವು ಉಂಟಾಗುತ್ತದೆ. ಸಸ್ಯಗಳ ಪ್ರಮಾಣ ಕಡಿಮೆಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ. ಇದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತದೆ. ಹೀಗೆ ಸಂಗ್ರಹವಾದ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ
ಪ್ರತಿಫಲಿಸುವ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗಿದೆ. ಅರಣ್ಯನಾಶದಿಂದಾಗಿ ಮರುಭೂಮೀಕರಣ ಉಂಟಾಗುವುದು. ವಿದ್ಯಾರ್ಥಿಗಳೇ, ಅರಣ್ಯಗಳು ಅತ್ಯಂತ ಪ್ರಮುಖವಾದಂತಹ ನೈಸರ್ಗಿಕವಾದ ಸಂಪನ್ಮೂಲಗಳಾಗಿದ್ದು ಮಾನವನ ಅನೇಕ ಅವಶ್ಯಕತೆಗಳನ್ನು ಹಾಗೂ ಪರಿಸರದ ಸಮತೋಲನವನ್ನು ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗೆಯೇ ವನ್ಯಜೀವಿಗಳನ್ನು ಸಹ ಅವುಗಳಿಗೆ ಆವಾಸ ಸ್ಥಾನವಾಗಿದೆ. ಆದ್ದರಿಂದ ಇಂತಹ ಅರಣ್ಯಗಳನ್ನು ನಾವು ಸಂರಕ್ಷಿಸುವುದು ಅತಿ ಅವಶ್ಯಕವಾಗಿದೆ. ಅರಣ್ಯ ನಾಶದಿಂದಾಗಿ ಅಲ್ಲಿ ವಾಸಿಸುವಂತಹ ಅನೇಕ ವನ್ಯಜೀವಿಗಳು ಸಹ ನಾಶವಾಗುತ್ತವೆ. ವಿದ್ಯಾರ್ಥಿಗಳೇ, ನಾವು ಅರಣ್ಯಗಳಿಂದ ಅನೇಕ ಉತ್ಪನ್ನಗಳನ್ನು ಬಳಸುತ್ತೇವೆ. ಅರಣ್ಯಗಳಿಂದ ಪಡೆಯುವಂತಹ ಉತ್ಪನ್ನಗಳನ್ನು ನೀವು ಪಟ್ಟಿ ಮಾಡ್ತೀರಲ್ವಾ? ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ನಾವು ಸಂರಕ್ಷಣೆ ಮಾಡುವುದು ಅತಿ ಅವಶ್ಯಕ. ಭೂಮಿಯ ಮೇಲೆ ಜೀವಿಗಳು ಇರುವ ಅಥವಾ ಜೀವವನ್ನು ಬೆಂಬಲಿಸುವಂತಹ ಭೂಭಾಗವೇ ಜೀವಿಗೋಳ. ಅಂದರೆ ಜೀವಿಗಳು ವಾಸಿಸುವಂತಹ ಭೂಮಿಯ ಭಾಗವೇ ಜೀವಿಗೋಳ. ಭೂಮಿಯ ಮೇಲಿರುವಂತಹ ವಿವಿಧ ಜೀವಿಗಳು ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧವನ್ನು ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಎಂದು ಕರೆಯುತ್ತೇವೆ. ಪ್ರೊಫೆಸರ್ ಅಹಮದ್ ಎನ್ನುವರು ಮೀಸಲು ಜೀವಗೋಳದ ಅಧ್ಯಯನಕ್ಕೆ ಪಚಮಡಿ ಎಂಬ ಮೀಸಲು ಜೀವಿಗೋಳವನ್ನು ಆಯ್ಕೆ ಮಾಡಿಕೊಂಡು ಈ ಪ್ರದೇಶದಲ್ಲಿ ಕಂಡುಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಹಿಮಾಲಯದ ಎತ್ತರ ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಸಸ್ಯ ಮತ್ತು ಪ್ರಾಣಿಗಳನ್ನು ಹೋಲುತ್ತವೆ ಎಂದು ಅವರು ನಂಬಿದ್ದರು. ಅಂತಹ ಜೈವಿಕ ಪ್ರಾಮುಖ್ಯತೆಯ ಪ್ರದೇಶಗಳನ್ನು ನಾವು ಸಂರಕ್ಷಿಸುವುದರಿಂದ ಅವುಗಳು ನಮ್ಮ ರಾಷ್ಟ್ರೀಯ ಪರಂಪರೆಯ ಭಾಗವಾಗುತ್ತವೆ ಎಂದು ಅವರು ವಿವರಿಸುತ್ತಾರೆ. ನಮ್ಮ ವೈಯಕ್ತಿಕ ಪ್ರಯತ್ನಗಳು ಮತ್ತು ಸಮಾಜದ ಪ್ರಯತ್ನವಲ್ಲದೆ ಸರ್ಕಾರಿ ಸಂಸ್ಥೆಗಳು ಅರಣ್ಯಗಳ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡುತ್ತವೆ. ಸರ್ಕಾರವು ಅರಣ್ಯಗಳನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಲು ನಿಯಮಗಳು ಮತ್ತು ವಿಧಾನಗಳು ಅನೇಕ ನೀತಿಗಳನ್ನು ಸಹ ರೂಪಿಸಿದೆ. ಅರಣ್ಯ ನಾಶವನ್ನು ತಡೆಗಟ್ಟುವುದರ ಮೂಲಕ ನಾವು ಅರಣ್ಯಗಳನ್ನು ಸಂರಕ್ಷಿಸಬಹುದು. ಅರಣ್ಯಗಳನ್ನು ನಾವು ಸಂರಕ್ಷಿಸಿದರೆ ವನ್ಯಜೀವಿಗಳ ಸಂರಕ್ಷಣೆಯೂ ಆಗುತ್ತದೆ. ಬೇಟೆಯಾಡುವುದರ ವಿರುದ್ಧ, ಮರಗಳನ್ನು ಕಡಿಯುವವರ ವಿರುದ್ಧ ಸರ್ಕಾರವು ಶಿಸ್ತು ಕ್ರಮವನ್ನು ಕೈಗೊಳ್ಳುವುದು. ಹಾಗೆಯೇ ರಾಷ್ಟ್ರೀಯ ಉದ್ಯಾನವನ, ಅಭಯಾರಣ್ಯ, ಪಕ್ಷಿಧಾಮ ಇವುಗಳನ್ನು ಸ್ಥಾಪಿಸುವುದರ ಮೂಲಕವೂ ಸಹ ಅರಣ್ಯಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನು ನಾವು ಮಾಡಬಹುದು. ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಮೀಸಲು ಜೀವಗೋಳಗಳು ಆಯಾ ಪ್ರದೇಶಗಳಲ್ಲಿ ಕಂಡುಬರುವಂತಹ ಸಸ್ಯ ಮತ್ತು ಪ್ರಾಣಿಗಳನ್ನು ಸಂರಕ್ಷಿಸುವುದಕ್ಕಾಗಿ ಸಂರಕ್ಷಿತ ಪ್ರದೇಶಗಳಾಗಿವೆ. ಏಕಪ್ರಭೇದದ ನೆಡುತೋಪು ನಿರ್ಮಿಸುವುದು, ವ್ಯವಸಾಯ ಮಾಡುವುದು, ಜಾನುವಾರುಗಳನ್ನು ಮೇಯಿಸುವುದು, ಮರಗಳನ್ನು ಕತ್ತರಿಸುವುದು, ಪ್ರಾಣಿಗಳನ್ನು ಬೇಟೆಯಾಡುವುದು ಮತ್ತು ಅತಿಕ್ರಮಣ ಪ್ರವೇಶವನ್ನು ಈ ಪ್ರದೇಶಗಳಲ್ಲಿ
ನಿರ್ಬಂಧಿಸಲಾಗಿದೆ. ಮಕ್ಕಳೇ, ಹಾಗಾದರೆ ವನ್ಯಜೀವಿ ಧಾಮ ಎಂದರೇನು? ಪ್ರಾಣಿಗಳಿಗೆ ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವಂತಹ ಪ್ರದೇಶವೇ ವನ್ಯಜೀವಿ ಧಾಮ. ಹಾಗಾದರೆ ರಾಷ್ಟ್ರೀಯ ಉದ್ಯಾನಗಳು ಎಂದರೇನು? ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರಿಸಿದಂತಹ ಪ್ರದೇಶಗಳೇ ರಾಷ್ಟ್ರೀಯ ಉದ್ಯಾನಗಳು. ಮೀಸಲು ಜೀವಿಗೋಳಗಳು ಅಥವಾ ರಕ್ಷಿತ ಜೀವಿಗೋಳ ಎಂದರೇನು? ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುವಂತಹ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿಯೇ ಗುರುತಿಸಲಾದಂತಹ ಬೃಹತ್ತಾದ ಸಂರಕ್ಷಿತ ಪ್ರದೇಶವೇ ಮೀಸಲು ಜೀವಿಗೋಳ ಪ್ರದೇಶ. ಮಕ್ಕಳೇ, ಈಗಾಗಲೇ ನೀವು ತಿಳ್ಕೊಂಡ್ರಲ್ವಾ, ರಾಷ್ಟ್ರೀಯ ಉದ್ಯಾನವನಕ್ಕೆ ಒಂದು ಉದಾಹರಣೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಸ್ಸಾಂನಲ್ಲಿರುವುದು. ಹಾಗೆಯೇ ಕನ್ಹಾ ಹುಲಿ ಅಭಯಾರಣ್ಯ ಪ್ರದೇಶ, ಗ್ರೇಟ್ ನಿಕೋಬಾರ್ ಮೀಸಲು ಜೀವಿಗೋಳ ಪ್ರದೇಶ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಚಟುವಟಿಕೆ 6.3ರಲ್ಲಿರುವುದನ್ನು ನೀವು ಈ ಕೋಷ್ಟಕದಲ್ಲಿ ಬರೆದಿಟ್ಟುಕೊಳ್ಳಿ. ನಿಮ್ಮ ಜಿಲ್ಲೆ, ರಾಜ್ಯ ಮತ್ತು ದೇಶದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನಗಳು, ವನ್ಯಜೀವಿ ಧಾಮಗಳು ಮತ್ತು ರಕ್ಷಿತ ಜೀವಿಗೋಳಗಳನ್ನು ಕಂಡುಕೊಳ್ಳಿ. ಅವುಗಳನ್ನು ಈ ಒಂದು ಕೋಷ್ಟಕದಲ್ಲಿ ದಾಖಲಿಸಿ. ನನ್ನ ಜಿಲ್ಲೆಯಲ್ಲಿ, ನನ್ನ ರಾಜ್ಯದಲ್ಲಿ, ನನ್ನ ರಾಷ್ಟ್ರದಲ್ಲಿ ಇರುವಂತಹ ರಾಷ್ಟ್ರೀಯ ಉದ್ಯಾನ, ವನ್ಯಜೀವಿ ಧಾಮ ಹಾಗೂ ಮೀಸಲು ಜೀವಿಗೋಳಗಳನ್ನು ಈ ಕೋಷ್ಟಕದಲ್ಲಿ ಬರೆಯಿರಿ. ಮೀಸಲು ಜೀವಿಗೋಳ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ವೈವಿಧ್ಯಮಯ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಒಟ್ಟಾಗಿ ನಾವು ಜೀವವೈವಿಧ್ಯ ಎಂದು ಕರೆಯುತ್ತೇವೆ. ಮೀಸಲು ಜೀವಿಗೋಳವು ಆ ಪ್ರದೇಶದ ಜೀವವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಒಂದು ಮೀಸಲು ಜೀವಿಗೋಳವು ತನ್ನೊಳಗೆ ಇತರ ಸಂರಕ್ಷಿತ ಪ್ರದೇಶಗಳನ್ನು ಸಹ ಹೊಂದಿಸಬಹುದು. ಉದಾಹರಣೆ, ಪಚ್ಮಡಿ ಮೀಸಲು ಜೀವಿಗೋಳವು ಸಾತ್ಪುರ ಎಂಬ ಹೆಸರಿನ ಒಂದು ರಾಷ್ಟ್ರೀಯ ಉದ್ಯಾನ ಮತ್ತು ಬೋರಿ ಹಾಗೂ ಪಚ್ಮಡಿಗಳೆಂಬ 2 ವನ್ಯಜೀವಿ ಧಾಮಗಳನ್ನು ಒಳಗೊಂಡಿದೆ. ಪಚ್ಮಡಿ ಮೀಸಲು ಜೀವಿಗೋಳದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಕ್ರಮವಾಗಿ ನಾವು ಆ ಪ್ರದೇಶದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಎಂದು ಕರೆಯುತ್ತೇವೆ. ಮಕ್ಕಳೇ, ಹಾಗಾದರೆ ಅಲ್ಲಿ ಪಚ್ಮಡಿ ಮೀಸಲು ಜೀವಿಗೋಳದಲ್ಲಿ ಕಂಡುಬರುವಂತಹ ಸಸ್ಯ ಸಂಪತ್ತು ಯಾವುದು, ಪ್ರಾಣಿ ಸಂಪತ್ತು ಯಾವುದು ಎಂಬುದನ್ನು ನೋಡೋಣವೇ? ಸಾಲ್ ಮರ, ಸಾಗುವಾನಿ, ಮಾವು, ನೇರಳೆ, ಸಿಲ್ವರ್ ಫರ್ನ್ಗಳು, ಅರ್ಜುನ ಇತ್ಯಾದಿ ಸಸ್ಯಗಳಿಗೆ ಉದಾಹರಣೆಗಳಾಗಿವೆ. ಹಾಗೆಯೇ ಚಿಂಕಾರ, ನೀಲಿ ಎತ್ತು, ಬೊಗಳುವ ಜಿಂಕೆ, ಚಿರತೆ, ಕಾಡು ನಾಯಿ, ತೋಳ, ಚಿರತೆ ಇವು ಅಲ್ಲಿ ಕಂಡುಬರುವಂತಹ ಪ್ರಾಣಿ ಸಂಪತ್ತುಗಳಿಗೆ ಉದಾಹರಣೆಯಾಗಿವೆ. ನಿಮ್ಮ ಪಠ್ಯಪುಸ್ತಕದಲ್ಲಿಯೂ ಸಹ ನೀವು ಈ ಚಿತ್ರಗಳನ್ನು ಗಮನಿಸಬಹುದು.
ವಿದ್ಯಾರ್ಥಿಗಳೇ, ಅರಣ್ಯ ನಾಶದಿಂದಾಗುವ ಪರಿಣಾಮಗಳ ಬಗ್ಗೆ ತಿಳಿಯೋಣ. ಅರಣ್ಯ ನಾಶದಿಂದ ಉಂಟಾಗಿರುವಂತಹ ಮರುಭೂಮೀಕರಣವನ್ನು ಗಮನಿಸಿ ಮಕ್ಕಳೇ. ಇದರಿಂದ ಅನೇಕ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ನಾಶವಾಗುತ್ತದೆ. ಮಣ್ಣಿನ ಫಲವತ್ತತೆ ಕಳೆದುಕೊಳ್ಳುತ್ತದೆ. ಅರಣ್ಯದಲ್ಲಿ ಉಂಟಾಗುವಂತಹ ಕಾಡ್ಗಿಚ್ಚನ್ನು ಗಮನಿಸಿ. ಇದರಿಂದ ಅನೇಕ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ನಾಶವಾಗುತ್ತದೆ. ಇದರಿಂದ ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತದೆ. ಅರಣ್ಯ ನಾಶದಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುವುದರಿಂದ ಜಾಗತಿಕ ತಾಪಮಾನ ಉಂಟಾಗುತ್ತದೆ. ಭೂ ಉಷ್ಣತೆ ಹೆಚ್ಚಾಗುತ್ತದೆ. ಆದ್ದರಿಂದ ನಾವು ಹೆಚ್ಚು ಹೆಚ್ಚು ಸಸ್ಯಗಳನ್ನು, ಗಿಡ ಮರಗಳನ್ನು ಬೆಳೆಸುವುದರಿಂದ ಅರಣ್ಯ ನಾಶದಿಂದ ಆಗುವಂತಹ ಪರಿಣಾಮಗಳನ್ನು ತಡೆಗಟ್ಟಬಹುದು.